ಅಂದ್ರೆ ನಿಮ್ಗೆ ಹಣ ಹೇಗೆ ಬರ್ತಾ ಇತ್ತು ಒಳಗಡೆಗೆ, ಮತ್ತೆ ಈ ಒಂದು ಸಿಗರೇಟ್ ಆಗಿರ್ಬೋದು ಮತ್ತಿತರ ವಸ್ತುಗಳು, ಊಟ ಆಗಿರ್ಬೋದು, ಇದು ಪ್ರಮುಖವಾಗಿ ಜೈಲಿನ ಒಳಗಡೆ ಹೇಗೆ ಬರ್ತಾ ಇತ್ತು? ಯಾರು ತಂದು ಕೊಡ್ತಾ ಇದ್ರು? ಅಂದ್ರೆ ಕೈದಿಗಳು ತಂದು ಕೊಡ್ತಾ ಇದ್ರಾ ಅಥವಾ ಅಧಿಕಾರಿಗಳು ತಂದು ಕೊಡ್ತಾ ಇದ್ರಾ? ಹೇಗೆ ಬರ್ತಾ ಇತ್ತು ಸರ್? ಇದು ಅಧಿಕಾರಿಗಳು ಯಾರು ತಂದು ಕೊಡ್ತಿರ್ಲಿಲ್ಲ. ನಾನು ಅಧಿಕಾರಿಗಳ ಹತ್ರ ಯಾವತ್ತೂ ನಾನು ಇದ್ದಂತ 1.5 ತಿಂಗಳಲ್ಲಿ ನಾನು ಅಧಿಕಾರಿಗಳು ಯಾರನ್ನೂ ನಾನು ಭೇಟಿ ಮಾಡಿಲ್ಲ. ಅಲ್ಲಿ ಏನು 20 ವರ್ಷ 15 ವರ್ಷ 18 ವರ್ಷ ಒಂದು ಸಜಾ ಆಗಿರ್ತಾರಲ್ಲ, ಅವರು ತಂದ್ಕೊಟ್ಟದ್ದು ನಮಗೆ. ಆಮೇಲೆ ಹಣವನ್ನ ನಾನು ಹೊರಗಡೆ ನನ್ನ ನೋಡೋದಕ್ಕೆ ಯಾರು ಬರ್ತಿದ್ರಲ್ಲ ಅವ್ರ ಕಡೆಯಿಂದ ನಾನು ಹಣ ತಗೋತಿದ್ದೆ. ಯಾರು ನನ್ನ ನೋಡಕ್ ಬರ್ತಿದ್ರು ಅವ್ರ ಕಡೆಯಲ್ಲಿ ನಾನು ರೇಷನ್ ತರಿಸ್ಕೋತಿದ್ದೆ. ಬಟ್ ಸಿಗರೇಟ್ ಏನು ಹೊರಗಡೆ ನಾನು ತರಿಸ್ತಿರ್ಲಿಲ್ಲ, ಯಾಕೆಂದ್ರೆ ಒಳಗೆ ಸಿಗ್ತಾ ಇತ್ತು. ಹೊರಗಡೆಯಿಂದ ತರಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಬಟ್ ಒಳಗಡೆ ಬರ್ಬೇಕಾದ್ರೆ ಚೆಕ್ ಮಾಡೋರು, ರೇಷನ್ ಚೆಕ್ ಮಾಡ್ತಿದ್ರು. ಆಮೇಲೆ ಏನಾದ್ರು ನನಗೆ ಫುಡ್ಸು ಅಂದ್ರೆ ಕೇಕು ಬಿಸ್ಕೆಟ್ಸ್ ಏನೋ ತಂದು ಕೊಟ್ಟರೆ ಅದನ್ನ ಪ್ಯಾಕ್ ಓಪನ್ ಮಾಡಿಸೋರು, ಪೊಲೀಸರು ಓಪನ್ ಮಾಡಿಸಿ ಅದನ್ನು ನೋಡೋರು ಏನಿದೆ ಅದರಲ್ಲಿ. ಪಪ್ಸ್, ಒಂದು ಎಗ್ ಪಪ್ಸ್ ಬಂದ್ರೆ ಎಗ್ ಪಪ್ಸ್ ಓಪನ್ ಮಾಡಿ ತಿನ್ಸೋರು ಅಲ್ಲೇ. ಅಧಿಕಾರಿಗಳು ಮುಂದೆನೆ ಯಾರು ತಂದು ಕೊಟ್ಟಿರ್ತಾರಲ್ಲ ಅವ್ರಿಗೆ ತಿನ್ನಕ್ ಫಸ್ಟ್ ಹೇಳೋರು, ಅವ್ರು ತಿಂದಾದ ನಂತರ ಒಳಗಡೆ ಅವಕಾಶ ಕೊಡೋರು. ಬಟ್ ಒಳಗಡೆನೂ ಕೂಡ ಸಿಗುತ್ತೆ, ಬೇಕ್ರಿಲಿ ಎಲ್ಲ ಐಟಮು ಸಿಗುತ್ತೆ ನಮಗೆ. ಹೊರಗಡೆ ನಾವೇನು ಸಿಗರೇಟ್ ಏನು ತರಿಸ್ತಿಲ್ಲ. ಬಟ್ ಡ್ರಿಂಕ್ಸ್ ಮಾತ್ರ 2 ಸತಿ ನಾನು ಅಧಿಕಾರಿಗಳಿಗೆ 5,000 ಸಾವಿರ ಕೊಡಬೇಕು ಅಂತ ಹೇಳಿದ್ರು. ಬಟ್ ನಾನು ಅಧಿಕಾರಿಗಳಿಗೆ ಯಾರಿಗೂ ದುಡ್ಡು ಕೊಟ್ಟಿಲ್ಲ, ನಾನು ಅಧಿಕಾರಿಗಳ ಹತ್ರ ಮಾತಾಡಿಲ್ಲ. ಯಾರು ನನ್ನ ಜೊತೆಲಿ ಒಬ್ಬ ಸ್ನೇಹಿತ ಪರಿಚಯ ಮಾಡಿಕೊಟ್ನಲ್ಲ ಅವನು ದುಡ್ಡು ಕೊಟ್ಟೆ ನಾನು. ಅವರು ಅವ್ರ ಕೈಲಿ ತರಿಸ್ಕೊಂಡು ಜೈಲಲ್ಲೇ ಕೂಡ ಡ್ರಿಂಕ್ಸ್ ಮಾಡಿದ್ರು. ಇದು ನಾನು ಕಣ್ಣಲ್ಲಿ ನೋಡಿದಂಥದ್ದು ಸರ್. ಅಂದ್ರೆ ಗುಂಪುಗಾರಿಕೆ ಇತ್ತ ಅಲ್ಲಿ? ಈಗ ನೋಡಿದ ಮಟ್ಟಿಗೆ ನೀವು ರೌಡಿಗಳದೊಂದು ಗುಂಪು ಇರುತ್ತೆ, ಅವ್ರುಗಳು ಎಲ್ಲವನ್ನು ಹ್ಯಾಂಡ್ಲ್ ಮಾಡೋದಿರುತ್ತೆ. ಸೊ ನೀವು ಇದ್ದಂಥ ಟೈಮಲ್ಲಿ ಗುಂಪುಗಾರಿ ಥರ ಏನಾದ್ರು ಇರೋದು, ಇಂಥ ಗುಂಪವ್ರ ಜೊತೆ ಇರಬೇಕು, ಇಂಥ ಗುಂಪವ್ರು ನಿಮಗೆ ಸಹಾಯ ಮಾಡ್ತಾರೆ, ಅವರು ದುಡ್ಡು ಕೊಡಬೇಕು ಅಂತ ಹೇಳಿ ಆ ಥರ ಏನಾದ್ರು ಇತ್ತಾ? ಖಂಡಿತ ಅದು ಗುಂಪುಗಾರಿಕೆ ಆ ಜೈಲೊಳಗಡೆ ಇದೆ. ಅಂದ್ರೆ ಆಪೋಸಿಟ್ ಟೀಮ್ ಬೇರೆ ಇದೆ. ಅವ್ರಿಗೆ ಒಂದು ಬ್ಯಾರಕ್ ಬೇರೆ ಕೊಡ್ತಾರೆ, ಆಮೇಲೆ ಇನ್ನೊಂದು ಬ್ಯಾರಕ್ ಬೇರೆ ಕಡೆ ಕೊಡ್ತಾರೆ. ಈ 2 ಬ್ಯಾರಕ್ಕೂ ಒಂದೇ ಕಡೆ ಬಿಡಲ್ಲ. ಅವ್ರವ್ರು ಹೊಡೆದಾಡ್ದಾಗ ತುಂಬಾ ಕಷ್ಟ ಆಗುತ್ತೆ ಜೈಲು ಒಳಗಡೆ. ಅದರಿಂದ ಅವಾಗ ಏನ್ ಮಾಡ್ತಾರೆ, ಈ 2 ಗುಂಪು ಹೊಡೆದಾಡಿದಾಗ ಜೈಲು ಅಧಿಕಾರಿಗಳು ಬಂದು ಹೊಡೆದು ಬಿಡ್ತಾರೆ ಎಲ್ಲರಿಗೂ. ಅದರಿಂದ ಏನ್ ಮಾಡ್ತಾರೆ, ಆ 2 ಅಧಿಕಾರಿಗಳು ಬಿಡಲ್ಲ, ಬೇರೆ ಬೇರೆ ಬ್ಯಾರಕಲ್ಲಿ ಕೊಡ್ತಾರೆ, ಒಂದೇ ಬ್ಯಾರಕಲ್ಲಿ ಬಿಡಲ್ಲ. ಇದು ಕೆಲವು ಅಂದ್ರೆ ಹೊರಗಡೆಯಿಂದ ಪೊಲೀಸ್ ಅಧಿಕಾರಿಗಳು ರೇಡ್ ಮಾಡುವಂಥದ್ದು ಆ ಥರದ್ದು ಇತ್ತ ಸರ್ ಅವಾಗ? ಇಲ್ಲ, ನಾನು ಅಂತ ಒಂದು ಯಾವುದು ನೋಡ್ಲಿಲ್ಲ. ಬಟ್ ಚೆಕಿಂಗ್ ಬರ್ತಾರೆ, ಅಲ್ಲಿ ಏನು ಜೈಲಿನ ಅಧಿಕಾರಿಗಳು ಇರ್ತಾರೆ ಅವ್ರು ಚೆಕ್ ಮಾಡ್ತಾರೆ. ಆ ಚೆಕ್ ಮಾಡಿದಾಗ ಏನ್ ಮಾಡ್ತಾರೆ ಅಂತಂದ್ರೆ, ಈ ಮೊಬೈಲ್ನ ಮಾತಾಡ್ತಿರ್ತಾರೆ, ಈ ಗೋಡೆಗೆ ಒಂದು ಕಿವಿನ ಇಟ್ಕೊಂಡ್ಬಿಟ್ಟು ಮಾತಾಡ್ತಾರೆ ಮೊಬೈಲಲ್ಲಿ. ಆ ಮಾತಾಡಿದಾಗ ಅದಕ್ಕೆ ಟವರ್ ಸಿಗುತ್ತೆ, ಬಟ್ ಜಾಮರ್ ಆನಾಗೆ ಇರುತ್ತೆ. ಬಟ್ ಗೋಡೆಗೆ ಟಚ್ ಮಾಡಿದಾಗ ಮೊಬೈಲು ಜಾಮರ್ ವರ್ಕ್ ಆಗಲ್ಲ, ಅಲ್ಲಿ ಮಾತಾಡ್ತಾರೆ. ಎರಡನೇದಾಗಿ ಮೊಬೈಲ್ನ ಚೆಕ್ ಮಾಡಕ್ ಬರ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದು ಬ್ರಷ್ ಶೀಟ್ನ ಕಟ್ ಮಾಡಿಬಿಟ್ಟು ಒಂದು ಪ್ಯಾಕೆಟ್ ತರ ಮಾಡಿರ್ತಾರೆ, ಅದ್ರೊಳಗೆ ಮೊಬೈಲ್ ಹಾಕ್ತಾರೆ. ಅಧಿಕಾರಿಗಳು ಬರ್ತಾರೆ, ತೆಗಿರೋ ಅಂತಾರೆ. ಅವ್ರೇನ್ ಮಾಡ್ತಾರೆ, ಸರ್ ಚೆಕ್ ಮಾಡ್ಕೊಳ್ಳಿ ಅಂದಾಗ ಅವ್ರು ಏನು ಬ್ರಷ್ ಶೀಟ್ ನೋಡ್ತಾರೆ, ಎಲ್ಲೂ ಮೊಬೈಲ್ ಏನು ಸಿಕ್ಕಿಲ್ಲ, ನಮಗೇನು ವಸ್ತು ಸಿಕ್ಕಿಲ್ಲ ಅಂದ್ಬಿಟ್ಟು ಹೊಂಟೋಗ್ತಾರೆ. ಇಷ್ಟೇ ಅಲ್ಲಿ ನಡೆದಂಥ ವಿಷಯ.